ನಮಸ್ಕಾರ. ಈ ವಿಶೇಷ ಪರಿಶೀಲನೆಗೆ ಎಲ್ಲರಿಗೂ ಸ್ವಾಗತ. ನಮಸ್ಕಾರ. ಇವತ್ತು ನಾವು ಒಂದು ನಿರ್ದಿಷ್ಟ ಘಟನೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಯೇಸು ಸಬ್ಬತ್ ದಿನ ಒಬ್ಬ ವ್ಯಕ್ತಿಯನ್ನ ಗುಣಪಡಿಸಿದ್ದು ಯೆರೂಸಲೇಮಿನಲ್ಲಿ. ಹೌದು, ಆ ಘಟನೆ ಮತ್ತು ಅದರಿಂದಾದ ಏನೇಳೋದು ವಿವಾದ ಅನ್ಬೋದಾ, ಅದ್ರ ಬಗ್ಗೆ ನೋಡೋಣ. ಸರಿ, ಹಾಗಿದ್ರೆ ಶುರು ಮಾಡೋಣ. ಯೆಹೂದ್ಯರ ಹಬ್ಬದ ಸಮಯ ಅದು. ಯೇಸು ಯೆರೂಸಲೇಮಿಗೆ ಹೋಗಿದ್ದನು. ಅಲ್ಲಿ ಕುರಿಬಾಗಿಲು ಅಂತ ಒಂದಿದೆ. ಅದರ ಹತ್ತಿರ ಬೇತ್ ಸಥ ಅಂತ ಒಂದು ಕೊಳ, 5 ಮಂಟಪಗಳಿದ್ದ ಜಾಗ ಅದು. ಹೌದು, ಆ ಜಾಗದ ವರ್ಣನೆ ತುಂಬಾ ಮುಖ್ಯ ನೋಡಿ. ಅಲ್ಲಿ ತುಂಬಾ ಜನ ಸೇರ್ತಿದ್ರು, ರೋಗಿಗಳು, ಕುರುಡರು, ಕುಂಡ್ರು ಎಲ್ಲರೂ. ಯಾಕೆ ಸೇರ್ತಿದ್ರು ಅಲ್ಲಿ? ಒಂದು ನಂಬಿಕೆ ಇತ್ತು, ದೇವದೂತ ಬಂದು ನೀರನ್ನು ಕದಲಿಸ್ತಾನೆ, ಆಗ ಮೊದಲು ಯಾರು ನೀರಿಗೆ ಇಳಿತಾರೋ ಅವರು ಗುಣ ಆಗ್ತಾರೆ ಅಂತ. ಓ, ಹಾಗಾಗಿ ಅಲ್ಲಿ ಅಷ್ಟು ಜನ? ಹೌದು. ಅದೇ ಗುಂಪಲ್ಲಿ ಒಬ್ಬ ವ್ಯಕ್ತಿ ಇದ್ದ, 38 ವರ್ಷದಿಂದ ಹಾಸಿಗೆ ಹಿಡಿದಿದ್ದವನು. 38 ವರ್ಷ? ಅಬ್ಬಾ, ಅದು ತುಂಬಾ ದೀರ್ಘಕಾಲ ಅಲ್ವಾ? ನಿಜಕ್ಕೂ. ಯೇಸು ಅವನನ್ನು ಗಮನಿಸಿದನು. ಆಮೇಲೆ ಕೇಳಿದನು, ನಿನಗೆ ಸರಿ ಹೋಗ್ಬೇಕಾ, ಅಂದ್ರೆ ಗುಣ ಆಗ್ಬೇಕಾ ಅಂತ. ಆ ಪ್ರಶ್ನೆ ಕೇಳಿದಾಗ ಅವನ ಉತ್ತರ ಹೇಗಿತ್ತು? ಅದು ಅಷ್ಟೇ ಗಮನಾರ್ಹ ನೋಡಿ. ಅವನು ನೇರವಾಗಿ ಹೌದು ಅನ್ಲಿಲ್ಲ. ಹೌದಾ? ಅವನು ಹೇಳಿದ್ದು, ಸ್ವಾಮಿ, ನೀರು ಕದಲಿದಾಗ ನನ್ನನ್ನು ಇಳಿಸೋಕ್ ಯಾರೂ ಇಲ್ಲ, ನಾನು ಹೋಗೋ ಅಷ್ಟರಲ್ಲಿ ಬೇರೆಯವರು ಇಳಿದುಬಿಡ್ತಾರೆ ಅಂತ. ಅಂದ್ರೆ ಅವನಲ್ಲಿ ಒಂದು ರೀತಿಯ ಅಸಹಾಯಕತೆ ಇತ್ತು, ವರ್ಷಗಳಿಂದ ಕಾದಿದ್ರಿಂದ ನಿರಾಸೆಯೂ ಇರಬಹುದು. ಖಂಡಿತ. ಆಗ ಯೇಸು ಬಹಳ ಸರಳವಾಗಿ ಹೇಳಿದ್ನು, ಏಳು, ನಿನ್ನ ಹಾಸಿಗೆ ತಗೊಂಡು ನಡಿ ಅಂತ. ಅಷ್ಟೇ. ತಕ್ಷಣ ಅವನು ಗುಣ ಆದ, ಅವನ ಹಾಸಿಗೆಯನ್ನ ಎತ್ಕೊಂಡು ನಡೆಯೋಕ್ ಶುರು ಮಾಡ್ದ. ಅದ್ಭುತ ಅಲ್ವಾ? ಹೌದು, ಅದ್ಭುತವೇ. ಆದ್ರೆ ಆ ದಿನ ಸಬ್ಬತ್ತಾಗಿತ್ತು. ಅಲ್ಲಿಂದ ಸಮಸ್ಯೆ ಶುರುವಾಗತ್ತೆ. ಹೌದು. ಯಹೂದಿ ಧಾರ್ಮಿಕ ಮುಖಂಡರು ಅವನನ್ನ ನೋಡ್ರು, ಹಾಸಿಗೆ ಹೊಟ್ಟುಕೊಂಡು ಹೋಗ್ತಾ ಇರೋದನ್ನ. ಅವರಿಗೆ ಅದು ಸರಿ ಕಾಣ್ಲಿಲ್ಲ. ಖಂಡಿತ ಇಲ್ಲ. ಅವರು ತಕ್ಷಣ ಆಕ್ಷೇಪಿಸ್ರು, ಇವತ್ತು ಸಬ್ಬತ್ತಿನ, ನೀನು ಹಾಸಿಗೆ ಹೊರುವುದು ಸರಿಯಲ್ಲ, ಇದು ನಿಯಮಕ್ಕೆ ವಿರುದ್ಧ ಅಂತ ಹೇಳಿದ್ರು. ಇವತ್ ಕೇಳ್ರೆ ಹಾಸಿಗೆ ಹೊತ್ಕೊಂಡು ಹೋಗೋದು ದೊಡ್ಡ ವಿಷಯ ಅನ್ಸಲ್ಲ, ಆದ್ರೆ ಅಂದಿನ ಕಾಲಕ್ಕೆ ಸಬ್ಬತ್ ನಿಯಮಗಳ ಪ್ರಕಾರ ಇದು ಯಾಕೆ ಅಷ್ಟು ದೊಡ್ಡ ವಿಷಯ ಆಗಿತ್ತು? ನೋಡಿ, ಸಬ್ಬತ್ತಂದ್ರೆ ಅದು ವಿಶ್ರಾಂತಿಯ ದಿನ, ದೇವರು ಕೊಟ್ಟ ಆಜ್ಞೆ ಅದು. ಆ ದಿನ ಯಾವುದೇ ಕೆಲಸ ಮಾಡಬಾರದು ಅಂತ ಇತ್ತು. ಈ ಕೆಲಸ ಅಂದ್ರೇನು ಅನ್ನೋದಕ್ಕೆ ವಿವರವಾದ ಪಟ್ಟಿಗಳೇ ಇದ್ವು. ಒಂದು ವಸ್ತುವನ್ನು, ಅದರಲ್ಲೂ ಹಾಸಿಗೆಯಂತಹ ದೊಡ್ಡ ವಸ್ತುವನ್ನು ಸಾರ್ವಜನಿಕ ಸ್ಥಳದಲ್ಲಿ ಹೊರುವುದು ಕೂಡ ನಿಷಿದ್ಧ ಕೆಲಸ ಅಂತಾನೆ ಪರಿಗಣಿಸಲಾಗಿತ್ತು. ಓ, ಹಾಗಾಗಿ ಅವರ ದೃಷ್ಟಿಯಲ್ಲಿ ಅದು ದೇವರ ಆಜ್ಞೆಯ ನೇರ ಉಲ್ಲಂಘನೆ. ಖಂಡಿತ. ಗಂಭೀರವಾದ ವಿಷಯ ಅದು ಅವರಿಗೆ. ಆವ ಗುಣವಾದ ವ್ಯಕ್ತಿ ಏನ್ ಹೇಳ್ದ? ಅವನು ಬಹಳ ಜಾಣ್ಮೆಯಿಂದ ಉತ್ತರಿಸಿದ, ಯಾರೋ ನನ್ನನ್ನು ಗುಣಪಡಿಸಿದ್ರೋ ಅವರೇ ನನಗೆ ನಿನ್ನ ಹಾಸಿಗೆಯನ್ನು ಹೊತ್ಕೊಂಡು ನಡೆ ಅಂತ ಹೇಳಿದ್ದು ಅಂದ. ಅಂದ್ರೆ ಅವನು ಜವಾಬ್ದಾರಿಯನ್ನ ಗುಣಪಡಿಸಿದ ವ್ಯಕ್ತಿಯ ಮೇಲೆ ಹಾಕಿದ. ಹೌದು. ಆದ್ರೆ ಯಾರು ಗುಣ ಮಾಡಿದ್ದು ಅಂತ ಅವನಿಗೆ ಗೊತ್ತಿರಲಿಲ್ಲ, ಯಾಕಂದ್ರೆ ಅಷ್ಟೊತ್ತಿಗೆ ಯೇಸು ಆ ಗುಂಪಿಂದ ಹೊರಟೋಗಿದ್ದ. ಹಾಗಾದ್ರೆ ಆ ವ್ಯಕ್ತಿಗೆ ಯೇಸು ಯಾರು ಅಂತ ಗೊತ್ತಾಗ್ಲೇ ಇಲ್ವಾ? ಆಮೇಲೆ ಗೊತ್ತಾಯ್ತು. ಸ್ವಲ್ಪ ಸಮಯದ ನಂತರ ಯೇಸು ಆ ವ್ಯಕ್ತಿಯನ್ನ ದೇವಾಲಯದಲ್ಲಿ ಮತ್ತೆ ನೋಡಿದ. ಹೌದಾ? ಏನ್ ಹೇಳ್ದ? ಅವನ ಹತ್ತಿನ ಹೂಟಿ, ನೋಡು, ನೀನು ಈಗ ಗುಣ ಆಗಿದ್ದೀಯಾ, ಇನ್ನು ಮುಂದೆ ಪಾಪ ಮಾಡಬೇಡ, ಮಾಡಿದ್ರೆ ನಿನಗೆ ಇನ್ನೂ ಕೆಟ್ಟದ್ದಾಗಬಹುದು ಅಂತ ಎಚ್ಚರಿಸಿದ. ಪಾಪ ಮಾಡಬೇಡ, ಆ ಮಾತು ಸ್ವಲ್ಪ ಗೊಂದಲ ಅನ್ಸುತ್ತೆ. ಅಂದ್ರೆ ಅವನ ಹಿಂದಿನ ಕಾಯಿಲೆಗೂ ಪಾಪಕ್ಕೂ ಏನಾದ್ರೂ ಸಂಬಂಧ ಇತ್ತಾ? ಇದು ಚರ್ಚೆಗೆ ಇರುವ ವಿಷಯ. ಈ ಭಾಗದಲ್ಲಿ ಯೇಸುವಿನ ಮಾತುಗಳು ಕಷ್ಟಕ್ಕೂ ಪಾಪಕ್ಕೂ ಒಂದು ಸಂಭಾವ್ಯ ಸಂಬಂಧ ಇರಬಹುದು ಅನ್ನೋ ಹಾಗೆ ಸೂಚಿಸುತ್ತವೆ. ಅದು ಅಂದಿನ ಕೆಲವು ನಂಬಿಕೆಗಳ ಪ್ರತಿಧ್ವನಿಯೂ ಆಗಿರಬಹುದು. ಅದರ ನಿಖರವಾದ ಅರ್ಥ ಏನು ಅಂತ ಹೇಳೋದು ಕಷ್ಟ ಅಲ್ವಾ? ಹೌದು. ಅದು ಹಿಂದಿನ ಪಾಪದ ಶಿಕ್ಷೆಯೋ ಅಥವಾ ಭವಿಷ್ಯಕ್ಕೆ ಒಂದು ಎಚ್ಚರಿಕೆಯೋ ಸ್ಪಷ್ಟವಾಗಿಲ್ಲ. ಆದರೆ ಮುಖ್ಯವಾದದ್ದೇನು ಅಂದ್ರೆ, ಈ ಮಾತುಕತೆಯ ನಂತರ ಆ ವ್ಯಕ್ತಿಗೆ ತನ್ನನ್ನು ಗುಣಪಡಿಸಿದ್ದು ಯೇಸು ಅಂತ ಗೊತ್ತಾಯ್ತು. ಆಮೇಲೆ ಅವನು ಹೋಗಿ ಯಹೂದ್ಯರಿಗೆ ತಿಳಿಸ್ನ. ಹೌದು, ತಾನು ಗುಣ ಆಗಿದ್ದಕ್ಕೆ ಕಾರಣ ಯೇಸು ಅಂತ ಹೇಳಿದ. ಆಗಂತೂ ಯಹೂದ್ಯರಿಗೆ ಸಿಟ್ಟು ಬಂದಿರ್ಬೇಕಲ್ವವೇ? ಖಂಡಿತ. ವಿರೋಧ ಇನ್ನೂ ಜಾಸ್ತಿಯಾಯಿತು. ಸಬ್ಬತ್ತಿ ದಿನದಂದು ಈ ರೀತಿ ಕೆಲಸ ಮಾಡಿದ್ದಕ್ಕಾಗಿ, ಅಂದ್ರೆ ಗುಣಪಡಿಸಿದ್ದಕ್ಕಾಗಿ, ಯೇಸುವನ್ನು ಹಿಂಸಿಸೋಕೆ ಕಾರಣ ಹುಡುಕೋಕೆ ಶುರು ಮಾಡಿದ್ರು. ಇದಕ್ಕೆ ಯೇಸುವಿನ ಪ್ರತಿಕ್ರಿಯೆ ಏನಿತ್ತು? ಇದು ಬಹಳ ಮುಖ್ಯವಾದ ಉತ್ತರ ನೋಡಿ. ಯೇಸು ಹೇಳಿದನು, ನನ್ನ ತಂದೆ ಇವತ್ತಿನವರೆಗೂ ಕೆಲಸ ಮಾಡ್ತಾ ಇದ್ದಾನೆ, ನಾನೂ ಕೆಲಸ ಮಾಡ್ತೀನಿ ಅಂತ. ವಾವ್! ಇದು ಕೇವಲ ತನ್ನನ್ನು ಸಮರ್ಥಿಸಿಕೊಳ್ಳೋದಕ್ಕಿಂತ ಹೆಚ್ಚಲ್ವಾ? ಹೌದು. ಇದು ಸಬ್ಬತ್ ನಿಯಮದ ಅರ್ಥವನ್ನೇ ಪ್ರಶ್ನಿಸುವಂತಿದೆ. ದೇವರು ಸೃಷ್ಟಿ ಮುಗಿಸಿ ವಿಶ್ರಮಿಸಿದರೂ ಆತನ ಪಾಲನೆ, ಆತನ ಕರುಣೆಯ ಕೆಲಸ ನಿಂತಿಲ್ಲ.
ಅಂದ್ರೆ ದೇವರ ಕೆಲಸ ನಿರಂತರವಾಗಿ ನಡೀತಾನೇ ಇದೆ? ಹೌದು. ಹಾಗಾಗಿ ಮನುಷ್ಯರ ಒಳಿತಿಗಾಗಿ ಮಾಡುವ ಕರುಣೆಯ ಕೆಲಸ ಕೂಡ ನಿಲ್ಬಾರ್ದು, ಸಬ್ಬತ್ ದಿನವಾದರೂ ಸರಿ ಅನ್ನೋದು ಇದರ ಅರ್ಥ ಇರ್ಬೋದು. ಇದು ನಿಯಮದ ಅಕ್ಷರಶಃ ಪಾಲನೆಗಿಂತ ಅದರ ಹಿಂದಿನ ಉದ್ದೇಶ ಮುಖ್ಯ ಅಂತ ಹೇಳಿದ ಹಾಗೆ. ಮತ್ತೆ ಆತ ತನ್ನನ್ನು ದೇವರೊಂದಿಗೆ ಸಮೀಕರಿಸಿಕೊಳ್ಳುತ್ತಿದ್ದಾನೆ ಇಲ್ಲಿ. ನನ್ನ ತಂದೆ, ನಾನು ಅಂತ ಹೇಳುವ ಮೂಲಕ. ಖಂಡಿತವಾಗಿಯೂ. ಈ ಹೇಳಿಕೆ ಯೇಸುವಿನ ಅಧಿಕಾರ ಮತ್ತು ಆತನ ಗುರುತಿನ ಬಗ್ಗೆ ಒಂದು ದೊಡ್ಡ ಹೇಳಿಕೆ ಕೂಡ ಹೌದು. ಹಾಗಾದ್ರೆ ಈ ಇಡೀ ಘಟನೆಯಿಂದ ನಾವೇನ್ ತಿಳಿಯಬಹುದು? ಇದು ಕೇವಲ ಒಬ್ಬ ವ್ಯಕ್ತಿ ಗುಣ ಆದ ಕಥೆಯಲ್ಲ. ಖಂಡಿತ ಅಲ್ಲ. ಇದು ಕರುಣೆ ಮತ್ತು ಸಂಪ್ರದಾಯದ ನಡುವಿನ ಒಂದು ತಿಕ್ಕಾಟ. ಹೌದು. ಮಾನವನ ಅಗತ್ಯ ಒಂದು ಕಡೆ, ಇನ್ನೊಂದು ಕಡೆ ಧಾರ್ಮಿಕ ನಿಯಮಗಳ ಕಟ್ಟುನಿಟ್ಟಿನ ಪಾಲನೆ. ಇವುಗಳ ನಡುವಿನ ಸಂಘರ್ಷವನ್ನು ಇದು ಸ್ಪಷ್ಟವಾಗಿ ತೋರಿಸುತ್ತೆ. ಕೊನೆಯದಾಗಿ ಯೋಚಿಸೋಕೆ ಒಂದು ಪ್ರಶ್ನೆ ಇಲ್ಲಿ ಉದ್ಭವಿಸುತ್ತೆ. ಹೇಳಿ. ಈ ಘಟನೆ, ಈ ನಿರೂಪಣೆಯಲ್ಲಿ ತೋರಿಸಿದ ಹಾಗೆ ಕರುಣೆಯ ಕ್ರಿಯೆ ಮತ್ತು ಹಳೆಯ ಧಾರ್ಮಿಕ ನಿಯಮಗಳ ಪಾಲನೆ, ಇವೆರಡರ ನಡುವೆ ಒಂದು ಆಯ್ಕೆಯನ್ನು ನಮ್ಮ ಮುಂದಿಡುತ್ತೆ. ನಿಯಮಗಳನ್ನು ಅಕ್ಷರಶಃ ಪಾಲಿಸುವುದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕಾ, ಅಥವಾ ಆ ನಿಯಮಗಳ ಹಿಂದಿರುವ ಮೂಲ ಉದ್ದೇಶ ಅಂದ್ರೆ ಮನುಷ್ಯರ ಒಳಿತು, ಕರುಣೆ, ಅದಕ್ಕೆ ಹೆಚ್ಚು ಬೆಲೆ ಕೊಡಬೇಕಾ? ಈ ಸನ್ನಿವೇಶ ಯಾವುದಕ್ಕೆ ಹೆಚ್ಚಿನ ಮೌಲ್ಯ ನೀಡುತ್ತೆ ಅಂತ ನಮಗೆ ಏನು ಸೂಚಿಸುತ್ತೆ ಅನ್ನೋದು ನಿಜಕ್ಕೂ ಚಿಂತನೆಗೆ ಹಚ್ಚುವ ವಿಷಯ. ಹೌದು.